ಹೆಸರು ಸಂದೀಪ್ ಅಂತೇಳಿ. ನಾವು ಒಂದು ವಿಷಯ ಹೇಳ್ಬೇಕಾಗಿತ್ತು. ಅದೇ ನಿನ್ನೆ ಫಿಲಮ್ ರಿಲೀಸ್ ಆಯಿತು ಸುದೀಪ್ ಅಣ್ಣದು. ಯಾವುದು ಮಾರ್ಕ್ ಮೂವಿ. ಆ ಮಾರ್ಕ್ ಮೂವಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. ಸೊ ಫಸ್ಟ್ ಸಾಂಗ್ ಏನಿದೆ, ಆ ಸಾಂಗ್ ಒಂದು ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಯಾರ್ಯಾರು ಸಿನಿಮಾಗೆ ಯಾರು ಹೋಗ್ಲಿಲ್ವೋ ಅವರಿಗೆ ಇದನ್ನ ತಲುಪಿಸೋದಕ್ಕೋಸ್ಕರ ನಾನು ವಿಡಿಯೋ ಹಾಕಿ ನಾನು ಸೋಷಿಯಲ್ ಮೀಡಿಯಾಗೆ ಹಾಕಿತ್ತು, ಯೂಟ್ಯೂಬ್ಗೆ ಹಾಕಿತ್ತು. ಅದಕ್ಕೆ ಕಾರಣ ಏನು ಅಂತಂದ್ರೆ, ಸ್ಟಾರ್ಟಿಂಗೇ ಈ ತರ ಇದೆ ಅಂತಂದ್ಮೇಲೆ ಇನ್ನು ಫಿಲಮ್ ಎಲ್ಲ ಯಾವ ತರ ಇರ್ತದೆ ಅನ್ನೋದನ್ನ ಜನಗಳವರೆಗೆ ತಲುಪಿಸ್ಬೇಕಾಗಿತ್ತು. ಸೊ ಆ ಕಾರಣಕ್ಕೋಸ್ಕರ ನಾನು ಅದನ್ನ ವಿಡಿಯೋ ಮಾಡಿರ್ತಕ್ಕಂಥದ್ದು. ದಯವಿಟ್ಟು ತಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ನಾನು ಅದನ್ನ ಯಾವುದೇ ಕಾರಣಕ್ಕೂ ಬೇರೆ ಕಾರಣ ಇಟ್ಕೊಂಡು ಅದನ್ನ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತಕ್ಕಂಥದ್ದಲ್ಲ. ಅದೇನು ಪೈರಸಿ ಮಾಡಬೇಕು ಅಥವಾ ಫಿಲಮ್ ಹಾಳು ಮಾಡಬೇಕು, ಹೆಸರು ಹಾಳು ಮಾಡಬೇಕು, ಅಭಿಮಾನಿಗಳಿಗೆ ನೋವಾಗಬೇಕು, ಅಭಿಮಾನಿಗಳಿಗೆ ತೊಂದರೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ವಿಡಿಯೋ ಮಾಡಿರೋದಂತೂ ಸತ್ಯ. ಮಾಡಿಲ್ಲ ಅನ್ನೋದು 100ಕ್ಕೂ 100 ಸತ್ಯವಾಗಿರುವಂಥದ್ದು ಮಾತದು. ಸೊ ಅಷ್ಟೇ ಕಾರಣ ಇದಿತ್ತು. ತಮ್ಗೆಲ್ಲರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಸುದೀಪ್ ಅಣ್ಣನ ಕಟ್ಟ ಹಾಗೂ ಪಕ್ಕ ತುಂಬಾ ನಿಷ್ಠಾವಂತ ಅಭಿಮಾನಿ. ನಾನು ಅಲ್ಲ 4-5 ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಎಲ್ಲದರಲ್ಲೂ ಹಾಕಿದ್ದು. ಅದಕ್ಕೆ ಕಾರಣ ಏನು ಅಂತಂದ್ರೆ, ಸುದೀಪ್ ಅಣ್ಣರವ್ರಿಗೂ ನನ್ನ ಮೆಸೇಜ್ ಹೋಗ್ಲಿ, ಅವ್ರು ನನ್ನನ್ನು ಕರ್ಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಆ ವಿಡಿಯೋ ಮಾಡಿರ್ತಾ ಇದ್ದೆ. ಬಟ್ ಅದು ತಲುಪಿಸ್ತಾ ಇರಲಿಲ್ಲ. ಸೊ ಅದನ್ನ ಮಾಡ್ತಾರೋ ಟೈಮಲ್ಲಿ ನೀವು ಯಾರು ನನಗೆ ಲೈಕ್ಸ್ ಕಮೆಂಟ್ಸ್ ಶೇರ್ ಮಾಡದೇ ಇದ್ದವರು, ಇದಕ್ಕೋಸ್ಕರ ನೀವು ಏನಾದ್ರು ಅಪಾರ್ಥ ಮಾಡ್ಕೊಂಡು ನನ್ನ ಮೇಲೆ ತಪ್ಪು ತಿಳ್ಕೊಂಡ್ಬಿಟ್ಟು ನೀವು ಅದನ್ನ ಈ ತರ ಹೇಳ್ತಾ ಇದ್ದೀರಲ್ಲ, ನನ್ನಲ್ಲಿ ನಿಜವಾಗ್ಲೂ ಆ ತರ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಸುದೀಪ್ ಅಣ್ಣವರಿಗೆ ತುಂಬಾ ಗೌರವ ಕೊಡೋ ತುಂಬಾ ಅಭಿಮಾನಿಯಾಗಿರೋದು. ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಎಷ್ಟೋ ವರ್ಷದಿಂದ ಈ ಗೆಟಪ್ ಅಲ್ಲಿ ಇದ್ಕೊಂಡು ನಾನು ತುಂಬಾ ತಿಂಗಳುಗಳಿಂದ ಮನೆಯವ್ರನ್ನೆಲ್ಲ ಎದುರಾಕೊಂಡು ಅವರು ಹೇರ್ ಕಟ್ ಮಾಡಿಸು ಅಂತ ಹೇಳ್ತಾರೆ. ನಾನು ಸಿನಿಮಾಗೋಸ್ಕರ ಬಿಟ್ಟಿದ್ದೆ ಫಿಲಮ್. ಅದನ್ನ ಥಿಯೇಟ್ರಲ್ಲಿ ಹೋಗಿದ್ದಾಗ ಜನ ಅಟ್ಲೀಸ್ಟ್ ನನ್ನನ್ನು ಅಲ್ಲಿ ನೋಡ್ಲಿ ಅಂತಲ್ಲ ಕಾರಣಕ್ಕೋಸ್ಕರ ನಾನು ಅಲ್ಲಿ ಹೋಗಿ ಇದೆಲ್ಲ ಭೇಟಿ ಇತ್ತು. ಸೊ ಈಗ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ನೀವೆಲ್ಲ ಕೆಲವರೆಲ್ಲ ಕಮೆಂಟ್ಸ್ ಮಾಡಿ ಡಿಲೀಟ್ ಮಾಡಿ ಅಂತ ಹೇಳಿ ಡಿಲೀಟ್ ನಾನು ಮಾಡಿದ್ದೀನಿ. ನಾನು ಕ್ಷಮೆ ಅಂತೂ ಕೇಳಲ್ಲ, ಯಾಕಂದ್ರೆ ನನ್ನ ಉದ್ದೇಶ ತಪ್ಪಾಗಿರ್ಲಿಲ್ಲ. ನನ್ನ ಉದ್ದೇಶ ಇದ್ದಿತ್ತೆ ಬೇರೆ ತರೋದು. ಸೊ ಆ ಉದ್ದೇಶಕ್ಕೋಸ್ಕರನೇ ನಾನು ಆ ಥರ ವಿಡಿಯೋ ಅಪ್ಲೋಡ್ ಮಾಡಿತ್ತು. ಸೊ ನಾನು ಸಾರಿ ಏನನ್ನ ಕೇಳಂಗಿದ್ರೆ ನಾನು ಸುದೀಪ್ ಅಣ್ಣನ ಮಾತ್ರ ಕೇಳ್ತೀನಿ. ಸುದೀಪ್ ಅಣ್ಣ, ನಿಮ್ಮವ್ರಿಗೂ ದಯವಿಟ್ಟು ಈ ವಿಡಿಯೋ ಬಂದ್ರೆ ನೀವು ದಯವಿಟ್ಟು ಇದನ್ನ ಆ ಥರ ಏನಂತ ತಿಳ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಕಟ್ಟ ಅಭಿಮಾನಿ ನಾನು. ನಿಮ್ಮನ್ನು ಮೀಟ್ ಮಾಡಬೇಕು ಉದ್ದೇಶಕ್ಕೋಸ್ಕರ ನಾನು ಈ ತರ ಮಾಡ್ತಾ. ಬೇಕಾದ್ರೆ ನಾನು ಫೇಸ್ಬುಕ್ ಅಲ್ಲಿ ನೀವು ಪೇಜ್ಗೆ ಹೋದ್ರೆ ಓಪನ್ ಮಾಡಿದ್ರೆ ಚೆಕ್ ಮಾಡ್ಬೋದು. ನಿಮ್ಮನ್ನು ಭೇಟಿ ಮಾಡೋದಕ್ಕೋಸ್ಕರ ನಾನು ವಿಡಿಯೋಗಳು ಮಾಡಿದ್ದೀನಿ ನಾನು. ಸೊ ನಿಮ್ಮ ಹೆಸರು ಹಾಳು ಮಾಡಬೇಕು, ಪೈರಸಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅದನ್ನ ಮಾಡಿರ್ತಕ್ಕಂಥದ್ದು ಅಲ್ಲ. ಆ ತರ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ದಯವಿಟ್ಟು ಅದರಿಂದ ನಿಮ್ಗೇನಾದ್ರು ಮೆಸೇಜ್ ಬಂದಿದ್ರೆ ಈ ತರ, ಅದರಿಂದ ನಿಮ್ಗೇನಾದ್ರು ನೋವಾದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊಂತೀನಿ. ಆಮೇಲೆ ಕೆಲವೊಂದು ಅಭಿಮಾನಿಗಳು ಕಮೆಂಟ್ಸ್ ಪಾಸ್ ಮಾಡಿ ಡಿಲೀಟ್ ಮಾಡೋದ್ರ ಬಗ್ಗೆ ಪ್ರಶ್ನೆ ಮಾಡ್ರಿ, ನೀವು ಮಾಡ್ರಿ, ನಾನು ಅದ್ರ ಬಗ್ಗೆ ಏನು ತಪ್ಪಿಲ್ಲ, ಡಿಲೀಟ್ ನಾನು ಮಾಡ್ತೀನಿ. ಬಟ್ ಕೆಲವೆಲ್ಲ ಮೆಸೇಜ್ ಮಾಡಿದ್ರಲ್ಲ, ನೀವು ಸುದೀಪ್ ಅಭಿಮಾನಿನ ಅಥವಾ ಡಿ ಬಾಸ್ ಅಭಿಮಾನಿನ ಅಂತ ಅನ್ಬಿಟ್ಟು, ಅಲ್ಲ ಈ ತರ ತಂದಿಡೋ ಕೆಲಸ ಯಾಕೆ ಮಾಡ್ತಾ ಇದ್ರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕೋಸ್ಕರ ಅವರಿಬ್ರು ದೂರ ಆಗಿದ್ದಾರೆ, ನಾಳೆ ಒಂದ್ ದಿವಸ ಒಂದಾಗ್ತಾರೆ, ನಾಳೆ ಎಲ್ರು ಅವರಿಬ್ರು ಜೊತೆಲೇ ಬರ್ತಾರೆ. ನಂಬಿಕೆ ನಮಗಿದೆ, ಅವ್ರು ಆಗಿ ಆಗ್ತಾರೆ ಕಿಚ್ಚದಚ್ಚು ಅನ್ನೋದು ನಮ್ಗೆ ತುಂಬಾ ನಂಬಿಕೆ ಇದೆ. ಅವತ್ತು ನೋಡ್ತೀನಿ ನಿಮ್ನೆಲ್ಲನ ಎಲ್ಲಿಟ್ಕೊಂತೀರ ನೀವು ಮುಖ ಅನ್ನೋದನ್ನ, ಎಲ್ರು ಇಟ್ಕೊಂತೀರಾ ಮುಖ ನೀವು ಅವತ್ತು ಒಂದಾಗ್ ಬಂದ್ರೆ. ಏನ್ ಹೇಳ್ತೀರಾ, ದರ್ಶನ್ ಅಭಿಮಾನಿ ಅಂತ ಹೇಳ್ತೀರಾ? ಯಾಕೆ ಸುದೀಪ್ ಅಣ್ಣ ಹೇಳಿದಾರ ದರ್ಶನ್ ನಮ್ಗೆ ಕಿತ್ತಾಡ್ಕೊಂಡಿದ್ದೀವಿ ಹಿಂಗ್ ಮಾಡಿ? ಮೊನ್ನೆ ನ್ಯೂಸಲ್ಲಿ ಒಂದರ ರಿಪೋರ್ಟರ್ ಹೇಳಿದ್ರಲ್ಲ, ನಾವೇನು ಕಿತ್ತಾಡ್ಕೊಂಡಿದೀವ, ಮೈಕ್ ಗಲಾಟೆ ಮಾಡ್ಕೊಂಡಿದೀವ ಅಂತ ಹೇಳಿ. ಗೊತ್ತಾಗಲ್ಲ ನಿಮ್ಗೆ ಯಾರಿಗೂ. ಏನಂತ ಅಪಾರ್ಥ ಮಾಡ್ಕೊಂತೀರ ನೀವು? ನನ್ಗೆ ಅನ್ಸುತ್ತೆ ನೀವು ಇಂಥ ಹೇಳೋ ಕೆಲಸ ಮಾಡೋದ್ರಿಂದಾನೇ ಅವತ್ತು ಅವರು ಸ್ನೇಹಕ್ಕೆ ತೊಂದರೆ ಆಗಿರೋವಂಥದ್ದು, ದೂರ ಆಗಿರೋದಂಥದ್ದವ್ರು. ಏನ್ ಕಮೆಂಟ್ ಮಾಡ್ತೀರಾ ನನ್ಗೆ ಒಂಚೂರು ಅರ್ಥ ಆಗಿಲ್ಲ. ಡಿಲೀಟ್ ಮಾಡ್ರಿ ಅಂತ ಹೇಳಿತ್ತು, ನಾನು ಒಪ್ಕೊಂತೀನಿ. ಅವ್ರು ನೋವಾಗಿರ್ತಾರೆ ಡಿಲೀಟ್ ಮಾಡ್ರಿ ಅಂತ ಹೇಳಿರ್ತಾರೆ ಅಂತ ಬಿಟ್ಟು ನನ್ಗೆ ಗೊತ್ತು. ಅವ್ರು ಅಭಿಮಾನಿಯಾಗಿ ನಾನು ಎಷ್ಟು ನೋವು ತಿಂತಾ ಇದೀನಿ ಅವ್ರು ಮೀಟ್ ಮಾಡೋದ್ರಗೋಸ್ಕರ. ಅವ್ರು ಆ ಥರನೇ ಅವರು ಅಭಿಮಾನಿಗಳು ಇರ್ತಾರೆ. ಸೊ ಅವ್ರ ನೋವುಗಳೆಲ್ಲ ಇರ್ತದೆ, ಅವರೆಲ್ಲ ಈ ತರ ಮಾಡಿರ್ತಾರೆ, ಇದ್ ಮಾಡ್ರಿ ಅಂತ ಅಂದ್ಬಿಟ್ಟಂತ. ಅದಕ್ಕೆ ನಾನು ಬೇಕಾದ್ರೆ ಆನ್ಸರ್ ಇದು ಮಾಡೋಣ. ಅದನ್ನ ಬಿಟ್ಬಿಟ್ಟು ನೀವು ದರ್ಶನ್ ಅಭಿಮಾನಿನ, ಸುದೀಪ್ ಅಭಿಮಾನಿನ ಬೇಕಂತ ಮಾಡ್ತಾರದ. ನೀವು ಎಷ್ಟೇ ಈ ತರ ಮಾಡಿದ್ರು ನಮ್ಮ ಬಾಸ್ ಮೂವಿನ ಹಾಳು ಮಾಡಕ್ಕಾಗಲ್ಲ ರೀ ಸ್ವಾಮಿ. ಹಾಳು ಮಾಡಕ್ ನಾನು ಬಂದಿಲ್ಲ ರೀ. ನೀವು ಎಷ್ಟು ಅಭಿಮಾನ ಇಟ್ಕೊಂಡಿದಿರೋ, ಎಷ್ಟು ಗೌರವ ಕೊಡ್ತಿರೋ, ನಿಮ್ಮಕ್ಕಿಂತ ಡಬಲ್, 3 4 ಅದಕ್ಕೆ ಪಕ್ಕ ಉದಾಹರಣೆ ಕೊಡ್ಬೇಕಂದ್ರೆ ನನಗೆ ಗೆಟಪೇ ಕಾರಣ. ನೋಡ್ರಿ ಇಲ್ಲಿ ಸೇಮ್ ಅವ್ರ ಸ್ಟೈಲ್ನೇ, ಅವ್ರ ಸ್ವ್ಯಾಗ್ನೇ ಫಾಲೋ ಮಾಡೋ ಅಂತ ನಾನು. ಅದೇನೆ ಎಲ್ಲಾದ್ರೂ ಹೊರಗಡೆ ಹೋದ್ರೆ
ನಾನು ಹೊರಗಡೆ ಹೋದ್ರೆ ಬೇರೆಯವರೆಲ್ಲ ನಾನು ನೋಡಿ ಸುದೀಪ್ ಅಣ್ಣ ತರನೇ ಕಾಣಿಸ್ತಾ ಇದಾರೆ, ಸೇಮ್ ಅವ್ರೇ ಸೇಮ್ ಹೇರ್ ಸ್ಟೈಲ್, ಅವ್ರೇ ತರ ಗಡ್ಡ ಮೀಸೆ ಬಿಟ್ಕೊಂಡಿರ್ತಾರೆ ಇರ್ತಾರೆ ನೋಡಿ, ಸೇಮ್ ಸುದೀಪ್ ನೋಡ್ದಂಗೆ ಆಗುತ್ತೆ ಆ ತರ ಎಲ್ಲಾನು ಹೇಳ್ತಾರ ನನಗೆ. ನನ್ನ ಬಗ್ಗೆ ಆ ತರ ಮಾತಾಡ್ತಾರ್ರಿ, ಅಷ್ಟು ಗೌರವ ಇಟ್ಕೊಂಡಿರೋ ನಾನು ಸುದೀಪ್ ಅಣ್ಣನ ಬಗ್ಗೆ ಆ ತರ ಹೇಳ್ದಾಗ ಯಾವಾಗ ಆ ತರ ಮಾತಾಡ್ಕೊಂತಾರೋ ನನಗೆ ಇಲ್ಲಿ ಹೋಗತ್ತೆ ನನಗೆ ಲೆವೆಲ್. ಸದ್ಯಕ್ಕೆ ಇಲ್ಲದು ಗುರುತಿಸ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇನ್ನೊಂದು ಮೇನ್, ನಿಮ್ಮವರೆಗೂ ಬರ್ಬೇಕು ಸುದೀಪ್ ಅಣ್ಣ, ನಿಮ್ಮವರೆಗೂ ನಿಮ್ಮ ಹತ್ರ ಬರ್ಬೇಕು ಅಂತಾನೆ ಇವೆಲ್ಲ ಮಾಡ್ತಾ ಇತ್ತು. ಈಗ ಫಿಲಮ್ಗೋಸ್ಕರ ನಾನು ಈಗ ಕೂಲ್ಬಿಟ್ಟಿ ಇತ್ತು. ಸೊ ಫಿಲಮ್ ನಾನು ನೋಡ್ಕೊಂಡ್ ಬಂದೆ, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ಫಿಲಮ್ ಥಿಯೇಟ್ರಲ್ಲೇ ನೋಡ್ಕೊಂಡ್ ಬನ್ನಿ. ಆಮೇಲೆ ಈ ಸೀನ್ ಹಾಕಿರೋದ್ರ ಬಗ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೈರಸಿ ಮಾಡೋದಕ್ಕೋಸ್ಕರ ಆಗ್ಲಿ, ಅಭಿಮಾನಿಗಳು ನೋವು ಮಾಡೋದಕ್ಕೋಸ್ಕರ ಆಗ್ಲಿ ಅಂತಲ್ಲ. ಸ್ಟಾರ್ಟಿಂಗೇ ಈ ತರ ಇದೆ ಅಂದ್ರೆ ಇನ್ನು ಸಿನಿಮಾ ಫುಲ್ ಯಾವ ತರ ಸೈಕ್ ಆಗಿದೆ ಅನ್ನೋದನ್ನ ನಾನು ನಿಮ್ಗೆ ಎಲ್ರಿಗೂ ಅವ್ರಿಗೆ ನೋಡ್ದಿರೋರ್ಗೆ ಹೇಳೋದಕ್ಕೋಸ್ಕರ ನಾನು ಆ ತರ ಮಾಡಿ ಇತ್ತು. ಡೇ ಬೈ ಡೇ ಕಲೆಕ್ಷನ್ಸ್ ನೋಡ್ತೀನಿ, ಎಲ್ಲ ನೋಡ್ತೀನಿ, ಖುಷಿ ಆಗ್ತದೆ ನನಗೆ. ಸೊ ಅದು ಎಷ್ಟು ಬೇಕಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಎಲ್ಲರಿಗೂ ಅಭಿಮಾನ ಅಂದ್ರೆ ಅವ್ರ ಅಭಿಮಾನ ಎಲ್ಲರಿಗೂ ಇರುತ್ತಲ್ಲ, ಸೊ ಆ ಥರ ನಾನಿರೋನು. ಸೊ ಅಷ್ಟೇ ಕಾರಣ, ಅಷ್ಟೇ ಉದ್ದೇಶ ಇದ್ದಿತ್ತು, ಬೇರೆ ಇನ್ನೇನು ಅಲ್ಲ. ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಈ ತರ ಪಾಸ್ ಮಾಡಿದಿರಲ್ಲ, ಈ ಕನ್ನಡ ಬುದ್ಧಿಲಿ ಬಿಟ್ಬಿಡಿ. ದರ್ಶನ್ ಫ್ಯಾನಾ ಸುದೀಪ್ ಫ್ಯಾನಾ ಅಂತ ಅನ್ಬಿಟ್ಟು ನಾನು ಹಾಕಿರೋದು ಸುದೀಪ್ ಅಣ್ಣನ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಇತ್ತು. ಅದು ಫಸ್ಟ್ ಏನದು ಫಿಲಮ್ದು, ಅದ್ರ ಬಗ್ಗೆ ಮಾತಾಡಿ. ನೀವು ಅಭಿಮಾನಿಗಳಾಗಿರೋ ಅದ್ರ ಬಗ್ಗೆ ನಾನು ಬೈರಿ, ನಾನು ಕೇಳಿಸ್ಕೊಂತೀನಿ ಅದನ್ನ ಬಿಟ್ಬಿಟ್ಟು ಈ ಸೆಂಟ್ರಲ್ ತಂದಿಡೋ ಕೆಲಸ ಮಾಡಕ್ ಹೋಗ್ಬಿಟ್ಟು ಅವ್ರ ಅಭಿಮಾನ ಇವ್ರ ಅಭಿಮಾನಿನ ಅಂತ ಅನ್ಬಿಟ್ಟು. ಫಸ್ಟ್ ಆಫ್ ಆಲ್ ನೀನ್ ಯಾರ ಅಭಿಮಾನಿ ಅನ್ನೋದನ್ನ ಫಸ್ಟ್ ನೀನ್ ಕರೆಕ್ಟಾಗಿ ಫಸ್ಟ್ ಅದನ್ನ ತಿಳುವಳಿಕೆ ಮಾಡ್ಕೊ. ಫಸ್ಟ್ ನೀನ್ ನಮಗೆ ಫಸ್ಟ್ ನಿನ್ನ ಕ್ಲಾರಿಟಿ ತಗೋ, ನೀನೇನ್ ಮಾಡ್ತೀನಿ ಅಂತ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೀಯ ಅಂತೇಳಿ. ನಾವು ಅಂತವ್ರಲ್ಲ, ನಾವು ಸುದೀಪ್ ಅಣ್ಣನ ಪಕ್ಕ ಅಭಿಮಾನಿ, ಕಟ್ಟ ಅಭಿಮಾನಿ. ಇದಕ್ಕೆ ಇದೇ ಸಾಕ್ಷಿ, ನನ್ನ ಗೆಟಪೇ ಸಾಕ್ಷಿ. ಸೊ ಸುದೀಪ್ ಅಣ್ಣ ಅವ್ರಿಗೆ ಕ್ಷಮೆ ಕೇಳ್ತಾ ಇದೀನಿ ಅಣ್ಣ, ಇದ್ರಗೋಸ್ಕರ ಮಾಡಿತ್ತಂತಲ್ಲ, ಇದು ಮಾಡಿದ ಕಾರಣ ಸಿನಿಮಾ ಇನ್ನೂ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ, ಅದನ್ನ ಬಿಟ್ಟು ಇನ್ನೇನು ಅಲ್ಲ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ವಿಡಿಯೋ ನಾನು ಡಿಲೀಟ್ ಮಾಡಿದ್ದೀನಿ, ಡಿಲೀಟ್ ಮಾಡ್ಬಿಟ್ಟಿದ್ದೀನಿ, ಅವಶ್ಯಕತೆ ಇಲ್ಲ ಅಂತೇಳಿ. ಸುದೀಪ್ ಅಣ್ಣ ದಯವಿಟ್ಟು ನಾನು ಇವಾಗೂ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ, ನಿಮ್ಮಲ್ಲಿ ವಿಡಿಯೋ ಏನಾದ್ರು ಬಂದ್ರೆ, ನಾನೇನೋ ನಿಮ್ಗೆ ಸಿಕ್ಕಿದ್ರೆ ಇದು ಮಾಡಿದ್ರೆ ದಯವಿಟ್ಟು ನನಗೆ ಕರ್ಸ್ಕೊಳ್ಳೋಂಥ ಪ್ರಯತ್ನ ಪಡಿ. ಯಾಕಂದ್ರೆ ಇನ್ನ ಏರ್ ಸ್ಟೈಲ್ ನಾನು ಇನ್ನ ಕಂಟಿನ್ಯೂ ಮಾಡ್ಕೊಂಡು ಇನ್ನೂ ಉದ್ದ ಬಿಟ್ಕೊಂಡಿದ್ರೆ ಆಮೇಲೆ ನಾನು ನಮ್ಮ ಮನೇಲಿ ಉತ್ತರ ಕೊಡೋದಕ್ಕಾಗಲ್ಲ. ಸೊ ನಾನು ಈ ಸಂಡೇ ಒಳಗಡೆ ನನಗೆ ಹೇರ್ ಕಟ್ ಮಾಡಿಸ್ಬೇಕು ನಾನು. ಸೊ ನನಗೆ ಅದು ತುಂಬ ಅದೊಂದಿದೆ, ಅದೊಂದು ಪ್ರೆಷರ್ ಒಂದಿದೆ. ಸೊ ಮಾಡಿಸ್ತೀನಿ. ಬಟ್ ಈ ಗೆಟಪ್ ಅಲ್ಲಿ ನಾನು ನಿಮ್ಮ ಹತ್ರ ಬರಬೇಕು ಅನ್ನೋದನ್ನ, ನಿಮ್ಮಂದೆ ನಾನು ನೋಡ್ಬೇಕು ಅನ್ನೋದನ್ನ ನಾನು ಆಸೆ ಪಡ್ಕೊಂಡಿದ್ದೆ. ಬಟ್ ಅದ ಆಗಲ್ಲ ಅಂತ ಯಾಕೋ ಗೊತ್ತಾಗ್ತಾ ಇದೆ. ಸೊ ನಾನು ವಿಡಿಯೋ ಡಿಲೀಟ್ ಮಾಡಿದ್ದೀನಿ. ಆಮೇಲೆ ಇದನ್ನು ಹೇರ್ ಸ್ಟೈಲ್ ಕಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಏನಿದ್ರು ಸ್ವಲ್ಪ ಹೇರ್ ಶಾರ್ಟ್ ಮಾಡಿಸುವ ಬೇರೆ ಲುಕ್ಕಲ್ಲಿ ಬರ್ತೀನಿ. ಸೊ ನನಗೆ ಇದು ತುಂಬಾ ಇಷ್ಟವಾಗಿರುವಂತ ಲುಕ್ ಇದು. ಈ ತರ ಮಾಡಬೇಕು ಅಂತೇಳಿ ನಾನು ತುಂಬಾ ವರ್ಷದಿಂದ ಮಾಡ್ಕೊಂಡಿದ್ದು, ನಾನು ಈ ತರ ಮಾಡಿರೋದು. ಬಟ್ ಈಗ ಕಟ್ ಮಾಡ್ಬೋದಿದ್ದೀನಿ ಅಂದ್ರೆ ಇದಕ್ಕೆ ಎಷ್ಟು ನಾನು ಇದು ಮಾಡಿದ್ದೀನಿ, ಕೂದಲು ಬಿಡೋದಕ್ಕೆ ಅನ್ನೋದು ನನಗೆ ಮಾತ್ರ ಗೊತ್ತು. ಸೊ ಮಾಡಿಸ್ಬಿಡ್ತೀನಿ ಸುದೀಪ್ ಅಣ್ಣ. ದಯವಿಟ್ಟು ನನ್ನ ಮೆಸೇಜ್ ನಿಮ್ಮವರೆಗೂ ಬಂದ್ರೆ ನಾನು ದಯವಿಟ್ಟು ಕಳ್ಸ್ಕೊಳ್ಳೋ ಪ್ರಯತ್ನ ಮಾಡಿ, ನಿಮ್ಮವರೆಗೂ ನನಗೆ ಕಳ್ಸ್ಕೊಳ್ಳಿ ಸುದೀಪ್ ಅಣ್ಣ, ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳೋದು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ಸಿನಿಮಾ ಯಾರ್ಯಾರು ಫಿಲಮ್ ಚೆನ್ನಾಗಿಲ್ಲ ಹಂಗಿ ಹಿಂಗೆ ಅಂತ ಕಮೆಂಟ್ಸ್ ಮಾಡ್ತಾ ಇದಾರಲ್ಲ, ಅವ್ರ ಬಗ್ಗೆ ಯಾರು ದಯವಿಟ್ಟು ಫಿಲಮ್ಗೆ ನೋಡದೆ ಇರೋರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಫಿಲಮ್ನ ಹೋಗಿ ಥಿಯೇಟ್ರಲ್ಲೇ ನೋಡಿ. ಸಿನಿಮಾ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗೂ ತುಂಬಾ ಕ್ಲೈಮ್ಯಾಕ್ಸ್ ಅಲ್ಲಂತೂ ಆ ಮಕ್ಕಳನ್ನ ಉಳಿಸ್ತಾರೆ ಸುದೀಪ್ ಅಣ್ಣ. ಆ ನೀರಲ್ಲಿ ಅದು ಹೋಗೋದು ಬರೋದು ಮಾಡ್ತಾ ಇದ್ರೆ ಮಕ್ಕಳನ್ನ ಹೆಗಲ ಮೇಲೆ ಭುಜದ ಮೇಲೆ ಹಾಕೊಂಡು ತುಂಬಾ ನೋವಾಗ್ತಾ ಇತ್ತು. ಅದು ನಮ್ಗೆ ಎಷ್ಟು ಬೇಜಾರಾಗ್ತಾ ಇತ್ತು. ಪ್ರತಿಯೊಂದು ಮೂವಿ, ಪ್ರತಿ ಸೀನು, ಪ್ರತಿ ಸಾಂಗು, ಪ್ರತಿಯೊಂದು BGM, ಪ್ರತಿ ಒಂದೂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನಿಮಗೆ ಎಲ್ಲೂ ಬೋರ್ ಆಗಲ್ಲ. ಸ್ಟೋರಿ ಚೆನ್ನಾಗಿದೆ, ಬ್ಯಾಕ್ ಟು ಬ್ಯಾಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ವಿಲನ್ಸ್ ಬರ್ತಾರೆ. ಸೊ ಎಲ್ಲರೂ ನೋಡೋದು ಒಂಥರ ಖುಷಿ. ಆಮೇಲೆ ಸುದೀಪ್ ಅಣ್ಣ ಲುಕ್ ಗೆಟಪ್ ಅಂತೂ ಚಿಂದಿ ಆಗಿದೆ. ಸುಳ್ಳು ಹೇಳ್ಬಿಟ್ರಿ ಅಣ್ಣ ಡ್ಯಾನ್ಸ್ ಬರಲ್ಲ ಅಂತ ಅಂದ್ಬಿಟ್ಟು ಈ ತರ ಡ್ಯಾನ್ಸ್ ಮಾಡೋದು. ಆಮೇಲೆ ಡೈರೆಕ್ಟ್ರು ಸಹ ಅವರು ಅವತ್ತು ಇದರಲ್ಲೇ ಪ್ರೆಸ್ ಇದ್ರಲ್ಲಿ ನ್ಯೂಸ್ ಅಲ್ಲಿ ಇದ್ರಲ್ಲಿ ಹೇಳಿದ್ರು, ಸ್ಟಾರ್ಟಿಂಗ್ 10 minutes ಥಿಯೇಟರ್ ಬ್ಲಾಸ್ಟ್ ಆಗೋದು ಅಂತೇಳಿ. ಅದೊಂದು ಬೇರೆ ಸುಳ್ಳು ಹೇಳ್ಬಿಟ್ರು. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಫಿಲಮ್ ಫುಲ್ ಬ್ಲಾಸ್ಟ್ ಆಗೇ ಇರೋದು, ಫುಲ್ ಮಾಸ್ ಆಗೇ ಇರೋದು, ಫುಲ್ ಸೈಕ್ ಆಗೇ ಇರೋದು ಫಿಲಮ್. ಅದು ತುಂಬಾ ಚೆನ್ನಾಗಿದೆ ಫಿಲಮ್, ಫ್ಯಾಮಿಲಿ ನೋಡುವಂಥದ್ದು. ದಯವಿಟ್ಟು ಹೋಗಿ ಸಿನಿಮಾ ಇದರಲ್ಲೇ ಥಿಯೇಟ್ರಲ್ಲೇ ಹೋಗಿ ನೋಡಿ, ಸಿನಿಮಾವನ್ನು ಪ್ರೋತ್ಸಾಹಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ವಿಡಿಯೋ ದಾದಾ ಯಾರು ಗೊತ್ತಾ ಅಂತ ಸಾಂಗ್ ನಾನು ಹಾಕಿದ ಉದ್ದೇಶ ಅವ್ರನ್ನ ಫಿಲಮ್ ಪೈರಸಿ ಮಾಡಬೇಕು ಅಂತಲ್ಲ. ಈ ಫಿಲಮ್ ಇನ್ನು ಎಷ್ಟು ಸ್ಟಾರ್ಟಿಂಗ್ ಈ ತರ ಇದೆ ಅಂದ್ರೆ ಹೋಗ್ತಾ ಇದ್ರ ಜರ್ನಿ ಯಾವ ತರ ಇರ್ತದೆ ಕ್ಲೈಮ್ಯಾಕ್ಸ್ ವರ್ಗು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಮಾತ್ರ ನಾನು ಆ ವಿಡಿಯೋ ಮಾಡಿತ್ತು. ಸೊ ದಯವಿಟ್ಟು ಕಮೆಂಟ್ಸ್ ಮಾಡಿದಿರಲ್ಲ ಅವ್ರು ನಾನು ಕ್ಷಮೆ ಕೇಳಲ್ಲ. ಇದರಿಂದ ಸುದೀಪ್ ಅಣ್ಣಗೆ ಏನಾದ್ರು ಬೇಜಾರಾಗಿದ್ರೆ
ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಸುದೀಪ್ ಅಣ್ಣರವನ್ನ ಕೇಳ್ಕೊಂತೀನಿ. ನಿಮ್ಮಣ್ಣ ನಿಮ್ಮ ಮಾರ್ಕ್ ಫಿಲಮ್ಗೋಸ್ಕರನೇ ಈ ಥರ ಬಿಟ್ಟಿದ್ದು ನಾನು ಈ ಗೆಟಪ್ಪು. ಸೊ ಈಗ ಅದು ಕಳಿಸೋವಂಥ ಸಮಯ. ಸೊ ಇದು ಈ ಗೆಟಪ್ಪಲ್ಲೇ ನಿಮ್ಮ ಮುಂದೆ ಬರಬೇಕು, ನಿಮ್ಮ ಮುಂದೆ ಈ ಥರ ಕಾಣಿಸ್ಕೊಬೇಕು, ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತೇಳಿ ನಾನು ಈ ಥರ ಗೆಟಪ್ಪಲ್ಲಿ ಬಂದಿತ್ತು. ಸೊ ಅದ್ಯಾಕೋ ಈಗ ಆಗಂಗಿಲ್ಲ ಅನಿಸ್ತಾ ಇದೆ. ನಾನೆಲ್ಲ ನಿಮ್ಮನ್ನು ಮೀಟ್ ಮಾಡೋಕೆ ಆಗಲ್ಲ ಅನ್ನೋದಕ್ಕೋಸ್ಕರ ಆಗಲ್ಲ ಅಂತ ಅನಿಸ್ತಾ ಇದೆ ನನಗೆ. ಏನು ಮಾಡೋದು, ಮಾಡಿಸ್ಲೇಬೇಕಲ್ವ ಇನ್ನು. ಸೊ ದಯವಿಟ್ಟು ಸುದೀಪ್ ಅಣ್ಣ, ಆ ವಿಡಿಯೋ ಆಡಿದ ಉದ್ದೇಶ ಅಷ್ಟೇ ಇದ್ದಿತ್ತು, ಅದಕ್ಕೋಸ್ಕರ ನಾನು ಹಾಕಿತ್ತು. ಆಮೇಲೆ ಪಕ್ಕ ಅಭಿಮಾನಿಗಳು ಯಾರಿದ್ದಾರೆ ಸುದೀಪ್ ಅಣ್ಣರವರಿಗೆ, ಅವ್ರಿಗೆ ಬೇಜಾರಾಗಿದ್ರೆ ಅವ್ರನ್ನ ನಾನು ಕ್ಷಮೆ ಕೇಳ್ತೀನಿ. ಆಮೇಲೆ ಉದ್ದೇಶನೂ ಹೇಳ್ಬಿಟ್ಟಿದ್ದೀನಿ, ಅದಕ್ಕೆ ಇದೇ ಕಾರಣಕ್ಕೋಸ್ಕರ ಅಂತ. ಯಾರ್ಯಾರು ಡಬಲ್ ಕೆ ಮಾಡಿ ಡಬಲ್ ಕ್ವಶನ್ ಕೇಳಿದ್ರೆ ದರ್ಶನ ಸುದೀಪ್ ಅಭಿಮಾನಿ ಅಂತ ಅನ್ಬಿಟ್ಟು ಮಾಡ್ತಾ ಇದಾರಲ್ಲ, ಅವ್ರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವ್ರು ಒಂದಾಗಿ ಒಂದೇ ಕಾರಲ್ಲಿ ಒಂದಲ್ಲ ಒಂದ್ ದಿವಸ ಬರ್ತಾರೆ. ಈ ಪ್ರಶ್ನೆ ಮಾಡ್ತಾ ಇದ್ರಲ್ಲ ನೀವು, ಅವತ್ತು ನಿಮ್ಮ ಮುಖಗಳನ್ನ ಎಲ್ಲಿ ಇಟ್ಕೊಂತೀನಿ ಅನ್ನೋದನ್ನ ನೋಡ್ತೀನಿ ನಾನು. ಅವತ್ತೆಲ್ಲ ಎಲ್ಲೆಲ್ಲಿ ಯಾವ ನನ್ನ ಮಕ್ಳು ಎಲ್ಲೆಲ್ಲಿ ಓಡಾಗಿದ್ರೆ ನನಗೆ ಗೊತ್ತಿಲ್ಲ ಅವತ್ತು. ಥ್ಯಾಂಕ್ ಯು ಸುದೀಪಣ್ಣ, ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ಇನ್ನೊಂದು, ದಯವಿಟ್ಟು ಏನಾದ್ರು ಸಿಕ್ಕಿದ್ರೆ ದಯವಿಟ್ಟು ಕಳ್ಸ್ಕೊಳ್ಳಿ ಸುದೀಪಣ್ಣ, ನಿಮ್ಗೋಸ್ಕರನೇ ಮಾಡ್ತಾ ಇರೋದು ಇವೆಲ್ಲ. ನಾನು ಬೇಕಾದ್ರೆ ನಾನು ಫೇಸ್ಬುಕ್ ಪೇಜಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ನೀವು ನೋಡಿ, ನಾನು ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಸುದೀಪಣ್ಣ ಮೀಟ್ ಮಾಡಬೇಕು ಅಂತೇಳಿ. ಸೊ ಅದೇ ಕಾರಣಕ್ಕೋಸ್ಕರನೇ. ಸೊ ಥ್ಯಾಂಕ್ ಯು.